ನೋಡು ಒಂದು ಕತೆ ಹೇಳ್ತೀನಿ ಕೇಳು. ಏನಪ್ಪ ಅಂತಂದ್ರೆ ಬಿಹಾರದಾಗ ಒಂದು ಪುಟ್ಟ ಹಳ್ಳಿ ಇರ್ತೈತಿ. ಆ ಪುಟ್ಟ ಹಳ್ಳಿ ಒಳಗೆ ಅನೇಕ ಫ್ಯಾಮಿಲಿಗಳು ಇರ್ತಾವೆ. ಎಲ್ಲರೂ ತಮ್ಮ ಜೀವನ ಆರಾಮವಾಗಿ ಚಲೋವಾಗಿ ನಡೆಸ್ಲಿಕತ್ತಿರ್ತಾರೆ, ಸುಖವಾಗಿ ಏನು ಸಮಸ್ಯೆ ಇರಂಗಿಲ್ಲ. ಆದ್ರೆ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಅವ್ರಿಗೆ ಏನಾದರೂ ಸಿಟಿಗೆ ಹೋಗಬೇಕಾಗಿತ್ತಂದ್ರೆ ಆ ಸಿಟಿಗೆ ಮತ್ತು ಹಳ್ಳಿಗೆ ನಡ್ಬರ್ಕ ಒಂದು ದೊಡ್ಡದು ಗುಡ್ಡ ಇರ್ತೈತಿ. ಅಂದ್ರೆ ಆ ಗುಡ್ಡ ದಾಟಿ ಆ ಸಿಟಿಗೆ ಹೋಗಬೇಕಾಗ್ತೈತಿ. ಎಮರ್ಜೆನ್ಸಿ ಏನಾದರೂ ಇತ್ತಂದ್ರೆ ಸ್ವಲ್ಪ ಭಾಳ ಕಷ್ಟ ಆಗ್ತೈತಿ. ಸೊ ಅಂದ್ರೂ ಜೀವನ ನಡೆಸ್ಲಿಕತ್ತಿರು, ಹೊಟ್ಟಿ ಪಾಡಿಗೆ ಜೀವನ ನಡೆಸ್ಲಿಕತ್ತಿರು ಎಲ್ಲರೂ. ಅಲ್ಲಿ ಇಬ್ಬರು ಗಂಡ ಹೆಂಡತಿ ಇದ್ರು. ಏನಾಗ್ಬಿಡ್ತೈತಪ್ಪ ಅಂತಂದ್ರೆ ಒಬ್ಬ ಹೆಂಡತಿಗೆ ಸಿಕ್ಕಾಪಟ್ಟೆ ಆರಾಮ್ ತಪ್ಪಿರ್ತೈತಿ. ಸೊ ಆರಾಮ್ ತಪ್ಪಿದಾಗ ಅವ್ನ ಹೆಂಡತಿ ದವಾಖಾನೆ ಕರ್ಕೊಂಡು ಹೋಗಬೇಕಾಗಿತ್ತು. ಸೊ ದವಾಖಾನೆ ಕರ್ಕೊಂಡು ಹೋಗಬೇಕಾಗಿತ್ತು ಅಂದ್ರೆ ಆ ಗುಡ್ಡ ದಾಟಿ ದವಾಖಾನೆ ಕರ್ಕೊಂಡು ಹೋಗಬೇಕಾಗಿತ್ತು. ಅಂದ್ರೆ ಅದು ಗುಡ್ಡ ದಾಟಿ ದವಾಖಾನೆ ಕರ್ಕೊಂಡು ಹೋಗು ಸ್ವಲ್ಪ ಲೇಟ್ ಆಯಿತು. ಲೇಟ್ ಆದ ಸಲುವಾಗಿ ನಡ್ಬರ್ಕೆ ಅವ್ನ ಹೆಂಡತಿ ಸತ್ಬಿಟ್ರು. ಸೊ ನಡ್ಬರ್ಕ ಅವ್ನ ಹೆಂಡತಿ ಸತ್ತು ಬಿಡೋಣ ಅವ್ನಿಗೆ ಮನಸ್ಸಿಗೆ ಭಾಳ ಬೇಜಾರಾಗ್ಬಿಡ್ತು. ಏನಪ್ಪ ಅದು ಸಿಟಿ ಇಲ್ಲಿ ನಮ್ಗೆ ಭಾಳ ಸಮೀಪ ಇತ್ತಂತಂದ್ರೆ ನಾನು ಜಲ್ದಿ ನನ್ನ ಹೆಂಡತಿ ಕರ್ಕೊಂಡು ಹೋಗ್ತಿದ್ದ, ಜಲ್ದಿ ಟ್ರೀಟ್ಮೆಂಟ್ ಸಿಗ್ತಿತ್ತು ಡಾಕ್ಟ್ರಿಂದ, ನನ್ನ ಹೆಂಡತಿ ಬದುಕುಳಿತಿದ್ರು. ಇವತ್ತು ಈ ಗುಡ್ಡ ಆಡಿರೋದ್ರಿಂದ ಸಿಕ್ಕಾಪಟ್ಟಿ ದೂರ ಆಗೈತಿ. ಹೀಗಾಗಿ ನನ್ನ ಹೆಂಡತಿ ನಾನು ಜಲ್ದಿ ಕರ್ಕೊಂಡು ಹೋಗಲಿಲ್ಲ ದವಾಖಾನೆಗೆ. ಹೀಗಾಗಿ ನನ್ನ ಹೆಂಡತಿ ಸತ್ತು ಬಿಟ್ಟರು. ನಾ ಈಗ ಹೆಂಗೆ ಬದುಕಲಿ? ಅದೇ ಒಂದು ನೋವಾಗಿದ್ದ ಈ ನನಗಾಗಿರುವ ಪ್ರಾಬ್ಲಮ್ಮು ಮತ್ತೊಬ್ರಿಗೆ ಯಾರಿಗೆ ಆಗಬಾರ್ದು ಅಂತ ಹೇಳಿ ಆ ಮನುಷ್ಯ ಏನು ಮಾಡ್ದ ಗಂಡ ಅಂದ್ರೆ ಆ ಒಂದು ಸನಿಕಿ ಗುದ್ದಲಿ ಹಾರಿ ತೊಗೊಂಡು ಆ ಗುಡ್ಡ ಕೆಡವಲಿಕ್ಕೆ ಹೊಂಟ. ಅಂದ್ರೆ ಅವ ಏನು ಮಾಡೋದಂದ್ರೆ ಗುಡ್ಡ ಕೆಡವಲಿಕ್ಕೆ ಹೊಂಟ. ತಿನ್ನ ಊಟ ಮಾಡೋದು ಗುಡ್ಡನ ಕೆದ್ರದು ಮಾಡ್ಲಿಕತ್ತ. ಸೊ ಅವ ದಿನ ಏನದು ಗುಡ್ಡ ಕೆದ್ರದು ನೋಡಿ ಜನ ಏನಂದ್ರೆ ಸ್ವಲ್ಪ ಜನ ನಗಲಕತ್ರು, ಇವನಿಗೆ ಹುಚ್ಚಿಡೋದ ಸುಮ್ಮನೆ ಗುಡ್ಡ ಕೆದಲಕತ್ತ ನೋಡುತ್ತೆ. ಇನ್ನೂ ಸ್ವಲ್ಪ ಜನ ನೀನು ತಲೆ ಕೆಟ್ಟದ ಅಂತಂದ್ರು. ಅವ 4 ಜನ ಏನು ಮಾತಾಡ್ತಾರಲ್ಲ ಅದ್ರ ಬಗ್ಗೆ ಅವ ಯಾವುದೂ ವಿಚಾರ ಮಾಡ್ಕೊಳ್ಳಿಲ್ಲ, ಯಾವುದೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅವ ಏನು ಸಂಕಲ್ಪ ಮಾಡಿದ ಆ ಸಂಕಲ್ಪ ಬಿಡಲಿಲ್ಲ. ಅವ ಏನು ಮಾಡ್ದ ಹಂಗೆ ಗುಡ್ಡ ಹಾಡಿ ಕೆದರಿ ಅವನ ಊರಿಂದ ಆ ಹಳ್ಳಿಯಿಂದ ಸಿಟಿಗೆ ಎಷ್ಟು ಕಿಲೋಮೀಟರ್ ಅಂದ್ರೆ 55 ಕಿಲೋಮೀಟರ್ ಇತ್ತು. ಅವ ಗುಡ್ಡ ಹಾಡಿ ಒಂದು ನಡಬರ್ಕಿನ ಹಾದಿ ಮಾಡ್ದ. ಕೇವಲ 15 ಕಿಲೋಮೀಟರ್ ಬಂತು. ಅದಕ್ಕೆ 22 ವರ್ಷ ಅವನ ಹೆಂಡತಿ ಸತ್ತಾದ್ಮೇಲೆ 22 ವರ್ಷ ಒಬ್ಬನೇ ಆ ಗುಡ್ಡ ಕೆದರಿ ಹಾಡಿ 55 ಕಿಲೋಮೀಟರ್ ಇರೋ ಹಾದಿ ಕೇವಲ 15 ಕಿಲೋಮೀಟರ್ ಬರಂಗೆ ಮಾಡೋದು. ಅದಾದ ಮೇಲೆ ಅವಾಗ ಊರಿನ ಜನ ಏನಂದ್ರೆ ಇವ್ನಿಗೆ ಪರ್ವತದ ಮನುಷ್ಯ ಅಂತ ಕರೆದ್ರು. ಸೊ ಅವ ಒಂದು ನಿರ್ಧಾರ ಮಾಡಿದ, ಒಂದು ಸಂಕಲ್ಪ ಮಾಡಿದ. ನಾವು ಒಂದು ಜೀವನದಲ್ಲಿ ನಾವು ಸಂಕಲ್ಪ ಮಾಡಿದೀವಿ ಅಂತಂದ್ರೆ ಅನೇಕ ಕಷ್ಟಗಳು ಬರ್ತಾವೆ. ಕಷ್ಟಗಳ ಜೊತೆಗೆ ನಮ್ಮ ಸುತ್ತಮುತ್ತ ಇರುವಂಥ ಜನರು ನಮ್ಮನ್ನು ನೋಡಿ ಹೇಳ್ತಾರೆ.